ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ತುಂಬಾ ಇನ್ಸ್ಟೆಂಟಾಗಿ 5 ಮಿನಿಟ್ಸಲ್ಲಿ ರೈಸ್ ಒಂದನ್ನು ನೀವು ನೆನೆಸಿಟ್ಕೊಂಡ್ರೆ 5 ಮಿನಿಟ್ಸಲ್ಲಿ ಯಾವ ಥರ ನೀರು ದೋಸೆನ ಮಾಡ್ಕೋಬೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಡೈಲಿ ರೈಸ್ ಐಟಮ್ಸ್ನ ತಿಂದು ನಿಮಗೆ ಬೇಜಾರಾಗಿದ್ದರೆ ರೈಸ್ ಒಂದನ್ನು ನೆನೆಸಿಟ್ಕೊಂಡ್ಬಿಟ್ರೆ ನೀವು 5 ಮಿನಿಟ್ಸಲ್ಲಿ ನೀರು ದೋಸೆನ ರೆಡಿ ಮಾಡ್ಕೊಬಿಡ್ಬೋದು. ನೋಡಿ, ಇವಾಗ ನಾನಿಲ್ಲಿ ನೀರು ದೋಸೆ ಮಾಡೋದಕ್ಕೆ 1.5 ಕಪ್ಪಷ್ಟು, ಇಲ್ಲಿ ಪಿಂಕ್ ಕಲರ್ ಬೌಲ್ನಲ್ಲಿ ನಾನು 1.5 ಕಪ್ಪಷ್ಟು ರೈಸ್ನ ತೊಗೊಂಡಿದ್ದೀನಿ. ಇದು ಇಡ್ಲಿ ದೋಸೆಗೆ ಹಾಕ್ತೀವಲ್ಲ ಆ ರೈಸು. ನೀವು ಜಾಸ್ತಿ ಮೆಂಬರ್ಸ್ ಇದ್ದರೆ ಅದನ್ನು ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ. ನಾನು 1.5 ಕಪ್ಪಷ್ಟು ತೊಗೊಂಡಿದ್ದೀನಿ. ಆ ರೈಸ್ನ ತೊಗೊಂಡು ನೀವು ನೀಟಾಗಿ ಅದನ್ನು 3-4 ಸಲ ವಾಶ್ ಮಾಡಿ ಅದನ್ನು ನೆನೆಯೋದಕ್ಕೆ ಬಿಡಬೇಕಾಗುತ್ತೆ. ಅಟ್ಲೀಸ್ಟ್ ಒಂದು 2 ಅವರ್ಸ್ ಆದರೂ ಇದು ನೆನೆಯಬೇಕು. ನೋಡಿ, ನಿಮಗೆ ಮಾರ್ನಿಂಗ್ ಎದ್ದು ಇದನ್ನು ನೆನೆಸೋದಕ್ಕೆ ಟೈಮ್ ಆಗಲ್ಲ ಅನ್ನೋರು ಬೇಕಾದರೆ ನೈಟೇ ನೀವು ನೆನೆಸಿಟ್ಕೊಂಡು ಓವರ್ ನೈಟ್ ನೆನೆಸಿದ್ರು ಏನು ಪ್ರಾಬ್ಲಮ್ ಇಲ್ಲ. ನೋಡಿ, ಇವಾಗ ನಾನು ಅದಕ್ಕೆ ನೀರನ್ನು ಹಾಕಿ 1-2 ಅವರ್ಸು ನೆನೆಯೋದಕ್ಕೆ ಬಿಡ್ತೀನಿ. ನೋಡಿ, ಇದು ನೆಂದ ನಂತರ ನಾವಿವಾಗ 1.5 ಬೌಲಷ್ಟು ರೈಸ್ನ ತೊಗೊಂಡಿದ್ದೀವಿ ಅಲ್ವಾ. 1.5 ಬೌಲಷ್ಟು ರೈಸ್ ತೊಗೊಂಡಿದ್ರೆ ನೀವು ಅದರಲ್ಲಿ ಮುಕ್ಕಾಲು ಬೌಲಷ್ಟು ಇದಕ್ಕೆ ಕಾಯಿ ತುರಿನ ತೊಗೋಬೇಕಾಗುತ್ತೆ. ನೀವು 2 ಕಪ್ಪು ತೊಗೊಂಡ್ರೆ 1 ಕಪ್ಪಷ್ಟು ಕಾಯಿನ ತೊಗೋಬೇಕಾಗುತ್ತೆ. ನಾನು 1.5 ಕಪ್ಪಷ್ಟು ರೈಸ್ನ ತೊಗೊಂಡಿರೋದ್ರಿಂದ ನಾನು ಅದರಲ್ಲಿ ಮುಕ್ಕಾಲು ಕಪ್ಪಷ್ಟು ನೋಡಿ ರೈಸ್ ಜೊತೆಗೆ ಕಾಯಿ ತುರಿನೂ ಹಾಕ್ಕೊಂಡು, ಅರ್ಧ ಕಾಯಿ ತುರಿ ಮತ್ತು ಅರ್ಧ ರೈಸ್ನ ಹಾಕ್ಕೊಂಡು, ನೀವು ನೆಂದಿರೋ ಅಂಥ ರೈಸ್ನ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕ್ಕೊಂಡು ನೀವು ಇದನ್ನು ನುಣ್ಣಗೆ ರುಬ್ಕೋಬೇಕಾಗುತ್ತೆ. ನೋಡಿ, ಇದಕ್ಕೆ ಬೇಕಾಗಿರೋ ಅಂಥದ್ದು 3 ಇಂಗ್ರೀಡಿಯೆಂಟ್ಸು. ತುಂಬಾ ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ, ಬಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈ ಮಳೆಗಾಲದಲ್ಲಂತೂ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ನೋಡಿ, ಈ ಥರ ನುಣ್ಣಗೆ ನಾನು 1 by 1 2 ಸಲ ನಾನು ರುಬ್ಕೊಂಡಿದ್ದೀನಿ. ಕಾಯಿ ಮತ್ತು ರೈಸು ಅದ್ರ ಜೊತೆ ಉಪ್ಪನ್ನ ಹಾಕ್ಕೊಂಡು, ನಂತರ ಬ್ಯಾಟರ್ನ ನಾವು ಈ ಥರ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನೀರು ದೋಸೆ ಕನ್ಸಿಸ್ಟೆನ್ಸಿಗೆ ನಾವು ಅದನ್ನು ಸ್ವಲ್ಪ ನೀರಾಗೇ ದೋಸೆ ಇಡ್ಲಿ ಬ್ಯಾಟರ್ಗಿಂತ ತುಂಬ ತೆಳುವಾಗಿ ಈ ಥರ ಬ್ಯಾಟರ್ನ ನೋಡಿ ಈ ಥರ ರೆಡಿ ಮಾಡಿ ಇಟ್ಕೊಳ್ಳಿ. ನಿಮಗೆ ಬೇಕಿದ್ರೆ ಇನ್ನೂ ತಿನ್ನಾಗಿ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ತಿಕ್ಕಾಗಿ ಬೇಕು ಅಂದರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಈಗ ನಾನು ಇಲ್ಲಿ ನಾನ್ ಸ್ಟಿಕ್ ತವಾದಲ್ಲಿ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ತವಾದ ಮೇಲೆ ಸ್ಪ್ರೆಡ್ನ ಮಾಡ್ತಾ ಬೇಕಿದ್ರೆ ನೀವು ಮೇಲ್ಗಡೆ ತುಪ್ಪ ಅಥವಾ ಎಣ್ಣೆ ಬೆಣ್ಣೆ ಏನನ್ನಾದರೂ ಯೂಸ್ ಮಾಡ್ಕೋಬೋದು. ನಾನು ಏನೂ ಯೂಸ್ ಮಾಡಿಲ್ಲ, ಡೈರೆಕ್ಟ್ ಆಗೇ ತೊಗೋತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬರ್ತಿದೆ ಅಲ್ವಾ. ಒಳಗಡೆ ಒಂದು ಸ್ವಲ್ಪ ಸಾಫ್ಟಾಗಿ ಮೇಲ್ಗಡೆ ಕ್ರಿಸ್ಪಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದಂತೂ ಕಾಯಿ ಚಟ್ನಿ, ಅದರಲ್ಲೂ ಕೆಂಪುದು ಮೆಣಸಿನ್ಕಾಯಿನ ಹಾಕಿ ಕಾಯಿ ಚಟ್ನಿ ಜೊತೆಗಂತೂ ಸಖತ್ತಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಡೈಲಿ ಬೆಳಿಗ್ಗೆ ಆಯಿತು ಅಂದರೆ ಏನಪ್ಪ ಟಿಫನ್ ಮಾಡೋದು ಅಂತ ಈ ಡೈಲಿ ರೈಸ್ ಐಟಮ್ಸೇ ಮಾಡ್ತಾ ಇರ್ತೀವಿ. ಇಲ್ಲ ಈ ಥರ ಮಾಡಬೇಕಂದ್ರೆ ರೊಟ್ಟಿ ಮಾಡಬೇಕು, ಇಲ್ಲ ಚಪಾತಿ ಮಾಡಬೇಕು, ಅದಕ್ಕೆಲ್ಲ ತುಂಬ ಟೈಮ್ ಹಿಡಿಯುತ್ತೆ. ರೊಟ್ಟಿಗೆ ತುಂಬ ರಿಸ್ಕು, ಚಪಾತಿಗೂ ಅಷ್ಟೇ ಲಟ್ಟಿಸ್ಬೇಕು, ಅದ್ರದ್ದೆಲ್ಲ ಹಿಟ್ಟನ್ನು ರೆಡಿ ಮಾಡಿ ಇಡಬೇಕು. ನಾವು ನೈಟ್ ಏನು ಪ್ರಿಪೇರ್ ಆಗಿಲ್ಲ ಬೆಳಿಗ್ಗೆ ಟಿಫಿನ್ ಮಾಡೋಕ್ಕೆ ಅಂದಾಗ ನಿಮಗೆ ಸಡನ್ನಾಗಿ ಏನಾದರೂ ಟಿಫನ್ ಬೇಗ ಮಾಡಬೇಕು ಅಂತ ಅಂದ್ಕೊಂಡಾಗ ಈ ರೆಸಿಪಿನ ಟ್ರೈ ಮಾಡಿ. 5 ಮಿನಿಟ್ಸಲ್ಲಿ ರೆಡಿ ಆಗೋಗಿರುತ್ತೆ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನಾನು ನೋಡಿ ಇದಕ್ಕೆ ಹೀರೆಕಾಯಿ ಪಲ್ಯನೂ ಮಾಡ್ಕೊಂಡಿದ್ದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್